ಈ ಲವಂಗದ ಗಿಡದಿಂದ ಎಷ್ಟು ಆದಾಯ ಇದೆ ರೈತಿಗೆ ಅಂದರೆ ಎಷ್ಟಿದೆ? ಭಾಳ ದೊಡ್ಡ ಪ್ರಮಾಣದಲ್ಲಿ ಆದಾಯ ಇದೆ ಸರ್. ಇವತ್ತು 1,000 ರೂಪಾಯಿ ಕೆಜಿ ಇದೆ ಸರ್ ಲವಂಗ. 100 ಕೆಜಿ ಕೊಡಲಿ ಸರ್ ಸಾಕು, 1 ಲಕ್ಷ ರೂಪಾಯಿ ದುಡ್ಡು ಆಯ್ತು ಸರ್ ಒಂದು ಗಿಡಕ್ಕೆ. ಇದು ನಮ್ಮ ರೈತಿಗೆ ಗೊತ್ತಾಗ್ತಾ ಇಲ್ಲ. ಇದು ನೋಡಿ ಕೇರಳ ನಾಟಿ ಸರ್, ಇದಕ್ಕೆ ನೀವು ಸಫಿಸಿಯೆಂಟ್ ನೀರು ಗೊಬ್ಬರ ಕೊಟ್ರಿ ಅಂತ ಹೇಳಿದ್ರೆ 3 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ಹೈಬ್ರಿಡ್ಗೆ ಯಾಕೆ ಹೋಗ್ತೀರಾ? ಕೇರಳ ನಾಟಿಗೆ ಹೋಗಿ. ಹೈಬ್ರಿಡ್ ಅಲ್ಲ, ಹೈಬ್ರಿಡ್ ಅಲ್ಲ ಸರ್, ಪಕ್ಕಾ ನಾಟಿ. ಪಕ್ಕಾ ನಾಟಿ. ಮತ್ತೆ ಯಾಕೆ ಹೈಬ್ರಿಡ್ ಹೋಗ್ತಾರ ಜನ? ತಲೆ ಕೆಟ್ಟು ಸರ್, ನಮ್ಮ ಜನಗಳಿಗೆ ಬುದ್ಧಿವಂತಿಕೆ ಕಮ್ಮಿ ಅನ್ನೋದು ಇದಕ್ಕೇನೆ. ಅದೇ ಶ್ರೀಲಂಕಾದವರು, ಇಂಗ್ಲೆಂಡ್ ಅವರು, ನೆದರ್ಲ್ಯಾಂಡ್ ಅವರು ಇವರೆಲ್ಲ ಗಿಡ ತರಿಸ್ಕೋಬೇಕಾದ್ರೆ ಕೇರಳದಿಂದ ಗಿಡ ತರಿಸ್ಕೋತಾರ ಅವರು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ತೋರಿಸ್ತೀರಾ ಒಂದ್ಸಲ ನರ್ಸರಿ? ಬನ್ನಿ ತೋರಿಸ್. ನೋಡಿ ಸರ್, ಇದು ಚಕ್ಕೆ ಗಿಡ ಅಂತ. ಚಕ್ಕೆ 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 ಬರುತ್ತಲ್ಲ, ಅದೇ ಪಲಾವ್ ಆಗ್ತಾರಲ್ಲ. ಪಲಾವ್ ಆಗ್ತಾರಲ್ಲ, ಇದು ಗಿಡ. ಇದರಲ್ಲಿ ಇದು ದಪ್ಪ ಆದಮೇಲೆ ಸ್ಟಂಪ್ 5 ವರ್ಷ ಆದಮೇಲೆ ಇದರಿಂದ ಇಲ್ಲಿ ಏನು ಎಳಿತೀವಿ, ಇದು ಪಟ್ಟೆ ಬರುತ್ತೆ. ಈ ಎಲೆ ಇದೆಯಲ್ಲ ಪಲಾವಿಗೆ ಬರುತ್ತೆ. ಎಲೆ ಪಲಾವ್ ಬರುತ್ತೆ. ಇದ್ರ ಮೇಲ್ಗಡೆ ಒಂದು ಮಗ್ಗು ಹೊರಡುತ್ತೆ. ಆ ಮಗ್ಗು ಏನಿದೆ ಅದು ನಾಗೇಶ್ವರ ಅಂತ ಹೇಳಿ ಮರಾಠಿ ಮಗ್ಗು ಅಂತಾರೆ ಕೆಲವೊಂದು ಜನ. ಆ ಕಡೆ ಮರಾಠಿ ಮಗ್ಗು, ಈ ಕಡೆ ಮರಾಠಿ ಮಗ್ಗು ಅಂದರೆ ಈ ದಾಲ್ಚಿನ್ನಿ ಮಗ್ಗು. ಇದು 2 ವರ್ಷದ ಗಿಡ. ಇದು 2 ವರ್ಷದ ಗಿಡ. 2 ವರ್ಷದ ಗಿಡ ಇದು. ಇಷ್ಟೇ ಬೆಳೆಯೋದು? ಇಷ್ಟೇ. ಇದನ್ನ ರೈತರು ಮಾಡೋಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ, ಏನೂ ಖರ್ಚಿಲ್ಲ ಸರ್ ಇದಕ್ಕೆ. ಮಳೆಗಾಲದಲ್ಲಿ ಹಾಕಿ ಬಿಟ್ಬಿಟ್ರೆ ಇದಕ್ಕೆ ನೀರೊಂದು ಕೊಟ್ಟರು, ಒಂದಿಷ್ಟು ದನಿನ ಗೊಬ್ಬರ ಒಂದು ವರ್ಷಕ್ಕೆ ಒಂದು ಸರಿ ದನಿನ ಗೊಬ್ಬರ ಕೊಟ್ಟರೆ ಉಳಿದದ್ದು ಏನೂ ಖರ್ಚಿಲ್ಲ, 5 ಪೈಸೆ ಖರ್ಚಿಲ್ಲ ರೈತಿಗೆ. ಚಕ್ಕೆ ಬಂದ್ಬಿಡುತ್ತೆ. ಚಕ್ಕೆ ರೆಡಿ. ನೀರು ಬೇಕು ಒಂಚೂರು, ಒಂದು ಸ್ವಲ್ಪ ನೀರು ಅಂದರೆ ಬೇಸಿಗೆ ಟೈಮಲ್ಲಿ ನೀರು ಕೊಡಬೇಕು, ಮಳೆಗಾಲದಲ್ಲಿ ನೀರಿನ ಅವಶ್ಯಕತೆ ಇಲ್ಲ ಸರ್. ಇದು ಎಷ್ಟು ಗಿಡ ನಿಮ್ಮಲ್ಲೊಂದು ಚಕ್ಕೆ ಗಿಡ? ಚಕ್ಕೆ ಗಿಡ ಸರ್ ಈಗ 100 ರೂಪಾಯಿ ಇದೆ ಸರ್. 1 ವರ್ಷದ ಗಿಡ, 1.5 ವರ್ಷದ ಗಿಡ 150 ರೂಪಾಯಿ ರೇಟ್ ಇದೆ. ಓಕೆ, ಈಗ 2 ವರ್ಷದ ಗಿಡ. 2 ವರ್ಷದ ಗಿಡ. ಯಾರಿಗೆ ಮಾರಬೇಕು ಅದ್ರ ಚಕ್ಕೆ? ಬೇಕಾದಷ್ಟು ವ್ಯಾಪಾರಸ್ಥರಿದ್ದಾರೆ ಸರ್ ನಿಮ್ಮ ಹತ್ರ. ನೀವು ಬರೀ ಚಕ್ಕೆ ಗಿಡ ಬೆಳೆದಿದ್ದೀನಿ ಅಂದರೆ ಅವರೇ ಬಂದು ಕೆತ್ತಿಸ್ಕೊಂಡು ಹೋಗ್ತಾರೆ. ಓ, ಆ ಥರ? ಅಂದ್ರೆ ಮಸಾಲೆ ಪದಾರ್ಥ. ಅದೇ ಬ್ರಿಟಿಷ್ನವ್ರು ನಮ್ಮ ಹತ್ರ ಮಸಾಲೆ ಪದಾರ್ಥ ಬಂದದ್ದು. ಅವ್ರು ಬಂದಿದ್ದು ಅದಕ್ಕೋಸ್ಕರನೇ ಸರ್. ಸಗಣಿ, ಒಂದು 50 ನಿಂಬೆಹಣ್ಣು, ಒಂದು 2 kg ಅರಿಶಿಣ ಪುಡಿ, ಒಂದು 2 kg ಆರ್ಗಾನಿಕ್ ಬೆಲ್ಲ, ಇಷ್ಟನ್ನು ಹಾಕಿ ಕ್ಲೀನಾಗಿ ತಿರುಗಿಬಿಟ್ಟು ನೀವು 15 ದಿವಸ ಸ್ಟಾಕ್ ಮಾಡಿಬಿಡಿ ಸರ್. ಸ್ಟಾಕ್ ಮಾಡಿದ್ರಿ ಅಂದರೆ ನಿಮಗೆ ಆರ್ಗಾನಿಕ್ ತಯಾರಾಯಿತು. ಪ್ರತಿಯೊಂದು ಮರಕ್ಕೆ 2 ಜಗ್ಗು ನೀವು ಬಿಟ್ಟರೆ ಅಂತ ಹೇಳಿದರೆ ಒಂದು ಟ್ಯಾಕ್ಟ್ರ್ ಸಗಣಿನ ಒಂದು ಮರಕ್ಕೆ ಹಾಕಿದಷ್ಟು ಶಕ್ತಿ ಅದಕ್ಕೆ ಬರುತ್ತೆ. ಒಂದು ಇಡೀ ಟ್ರ್ಯಾಕ್ಟರ್ ಲೋಡ್ ಸಗಣಿನ ಒಂದು ಗಿಡಕ್ಕೆ ಹಾಕಿದಷ್ಟು 2 ಲೀಟರ್ ಬರುತ್ತೆ. 2 ಲೀಟ್ರಲ್ಲಿ ಬರುತ್ತೆ. ಹಿಂಗೆ ಸರ್? ಅದಕ್ಕೆ ಮತ್ತೆ ಬೇವಿನ ಸೊಪ್ಪು, ಕೈ ಬೇವು. ಆ ಬೇವಿನ ಸೊಪ್ಪು ಕೂಡ ಹಾಕಬೇಕು ಅದರೊಳಗೆ, ಕೊಳೆಯಕ್ಕೆ. ಚೆನ್ನಾಗಿ ಕೊಳೆತ ಮೇಲೆ ಅದನ್ನು ಚೆನ್ನಾಗಿ ತಿರುಗಬೇಕು. ಒಳ್ಳೆ ರಸಗೊಬ್ಬರ ಆಗುತ್ತೆ. ರಸಗೊಬ್ಬರ ಆಗುತ್ತೆ. ಅದನ್ನು ನೀವು ತಯಾರು ಮಾಡಿ ನೋಡಿ. ಒಂದು ಸರಿ ನಿಮ್ಮ ಮನೆ ಮುಂದ್ಗಡೆ ಯಾವುದಾದ್ರೂ ಗಿಡಗಳು ಬೆಳೆದಿದ್ರೆ ನೀವು ಅಲ್ಲಿ ಅದಕ್ಕೆ ಹಾಕಿ ನೋಡಿ, ಅದು ಯಾವ ಥರ. 2 ಒಂದೇ ಥರದ ಗಿಡ ಹಾಕಿ, ಒಂದು ಗಿಡಕ್ಕೆ ಇದನ್ನ ಹಾಕಿ, ಒಂದು ಗಿಡಕ್ಕೆ ಅದನ್ನ ಹಾಕಿ ಗೊತ್ತಾಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ವೆರಿ ಗುಡ್. ಓಕೆ. ಸೊ ಆ ಥರ ಅದನ್ನು ಮಾಡ್ತಾ ಇದ್ದೀರಿ ಇಡೀ ತೋಟಕ್ಕೆ ನಾವು ಪೂರ್ತಿ ಅದನ್ನೇ ಕೊಡ್ತಾ ಇರೋದು. ನೋ ಕೆಮಿಕಲ್ ಗೊಬ್ಬರ? ಕೆಮಿಕಲ್ ಒಟ್ಟೇ ಇಲ್ಲ. ಈ ಫ್ಯಾಕ್ಟ್ರಿ ಗೊಬ್ಬರ ನಂಬ್ತಾ ಇಲ್ಲ? ಇಲ್ಲ. ಯಾವುದೂ ಗೊಬ್ಬರ ಹಾಕೋದಿಲ್ಲ. ನಮಗೆ ಈ ಗೊಬ್ಬರ ಮಾತ್ರ ಕೊಡ್ತಾ ಇದ್ದೀವಿ. ನಾವೇ ತಯಾರು ಮಾಡಿ ಗೊಬ್ಬರಗಳನ್ನ ನಾವೇ ತಯಾರು ಮಾಡಿ ಲಿಕ್ವಿಡ್ ತಯಾರು ಮಾಡ್ತೀವಿ, ಆ ಲಿಕ್ವಿಡ್ ನುಯ್ತೀವಿ. ಆಮೇಲೆ ಇದು ನಿಮ್ಮ ದನ ಇದಾವ? ದನ ಇಲ್ಲ, ಕೊಡ್ಕೋತೀವಿ ಸರ್ ಸಗಣಿನ. ಒಂದು ಟ್ಯಾಕ್ಟ್ರ್ ಸಗಣಿ 6,100 ರೂಪಾಯಿ ಬೀಳುತ್ತೆ. ಸಗಣಿ ಒಂದು 30-40 ಲೋಡು ಸಗಣಿ ಗೊಬ್ಬರ ಕೊಂಡ್ಕೊಬಿಟ್ರೆ ಸಾಕು, ನಮಗೆ ಇಡೀ ವರ್ಷ ಎಲ್ಲ ಬಂದ್ಬಿಡುತ್ತೆ. ಇಡೀ 12 ಎಕರೆಗೆ? 12 ಎಕರೆಗೆ ಸಾಕು. ಚಕ್ಕೆ ಒಳ್ಳೆ ರೇಟಾ ಸರ್ ಮಾರಿದ್ರೆ? ಒಳ್ಳೆ ರೇಟ್ ಅಲ್ಲ ಸರ್, ಈಗ ಎಲ್ಲ 340 ರೂಪೀಸ್ ಪರ್ ಕಿಲೋ ಚಕ್ಕೆ. ಏನು ಇಷ್ಟು ಬರುತ್ತೆ ಸರ್? ಇಷ್ಟು ಮಸಾಲೆ ಪದಾರ್ಥಕ್ಕೆ ಬಿರಿಯಾನಿಗೆ ಬೇಕು, ಕಂಪಲ್ಸರಿ ಬೇಕು, ಮಾಂಸಾರಿಗೆಲ್ಲ. ಇದು ನೋಡಿ ಸರ್, ಇದು ಆಲ್ ಸ್ಪೈಸಸ್ ಅಂತ ಹೇಳಿ. ಆಲ್ ಸ್ಪೈಸ್ ಕನ್ನಡದಲ್ಲಿ ಸರ್ವ ಸಾಂಬಾರು ಗಿಡ. ಯಾವ ಪದಾರ್ಥ ನಿಮಗೆ ಸಾಂಬಾರು ಪದಾರ್ಥ ಇಲ್ಲವೋ ಅಂಥವರು ಈ 4 ಎಲೆನ ಒಣಗಿಸಿ ನೀವು ಬಿರಿಯಾನಿಗೋ, ಮಟನ್ ಬಿರಿಯಾನಿಗೋ, ಪಲಾವ್ಗೋ, ಟೊಮಾಟೊ ಬಾತ್ಗೆ ನೀವು ಹಾಕಿದ್ರಿ ಅಂತ ಹೇಳಿದರೆ ಜೀರಿಗೆ, ಮೆಣಸು, ಲವಂಗ, ಚಕ್ಕೆ, ಮರಾಠಿ ಮಗ್ಗು, ಈ 5 ಅಂಶನ ಈ ಎಲೆ ಹೊಂದಿರುತ್ತೆ. ಬಟ್ ಇದು ಮಾರಾಟ ಮಾಡ್ಬೋದಾ? ಮಾರಾಟ ಮಾಡ್ಬೋದು. ಕಮರ್ಷಿಯಲ್ ವ್ಯಾಲ್ಯೂ ಇದೆಯಾ ಸರ್? 1 kg ಎಲೆ 400 ರೂಪಾಯಿ ರೇಟ್ ಇದೆ. ಓ, ಎಲೆ ಕೆಜಿಗೆ ಹೋಗುತ್ತೆ? ಎಲೆ ಕೆಜಿಗೆ ಹೋಗುತ್ತೆ. ಇದು ಅಣ್ಣ ಅರ್ಮಾನ್ 19 ಅಂತ ಹೇಳಿ ಆಪಲ್ ಗಿಡ. ಆಪಲ್ಲು ಇದು ಬಿಸಿಲು ಪ್ರದೇಶದಲ್ಲೇ ಬೆಳೀತಕ್ಕಂಥ ಗಿಡ. ಇಲ್ಲಿ ಕೃಷಿ ಮಾಡಿದ್ದಾರೆ. ಇಲ್ಲಿ ಈ ಗಿಣ್ಣಿಗೆ ಈ ಕೆಳಭಾಗದ್ದು ಕಾಶ್ಮೀರದ್ದು ಇದು. ಈ ಭಾಗದ್ದೇನಿದೆ ಇದು ಅಸ್ಸಾಮದು ಗಿಡ. ಇದು ಎರಡನ್ನೂ ಕೂಡ ಸೇರಿಸಿ ಕಟ್ಟಿ ತಯಾರು ಮಾಡಿದ್ದೆ
ಅಣ್ಣ ಅರ್ಮಾನ್ 99 ಅನ್ನೋನು ಕಂಡಿಡಿದಿದ್ದಕ್ಕೆ ಅವನ ಹೆಸರನ್ನೇ ಇಟ್ಟು ಸೇಬಣ್ಣನ ನಾವೆಲ್ಲರೂ ತಿನ್ನಂಗೆ ಮಾಡಿದ್ದಾನೆ. ಈಗ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮಂಡ್ಯ, ಆ ಕಡೆ ಚನ್ನಪಟ್ಟಣ ಆ ಸೈಡ್ ಹೋದರೆ ನಿಮಗೆ ಬೇಕಾದಷ್ಟು ಹೆಚ್ಚು ಕಡಿಮೆ 40-50 ಎಕರೆಯಲ್ಲಿ ಈ ಗಿಡಗಳನ್ನ ನೋಡಲಿಕ್ಕೆ ಸಿಗುತ್ತೆ. ಬಟ್ ಫಲ ಬಂದವ? ಎಲ್ಲ ಫಲ ಬಂದಿದೆ. ಎಷ್ಟು ವರ್ಷಕ್ಕೆ ಬರುತ್ತೆ ಫಲ? ಫಲ ಒಂದೇ ವರ್ಷ, ಓನ್ಲಿ 1 ಇಯರ್. ಸರ್ 1 ವರ್ಷಕ್ಕೆ ಹೆಂಗೆ ಸರ್ ಬೆಳೆಯುತ್ತೆ? ನೀವು ಒಂದು ಕೆಲಸ ಮಾಡಿ ಸರ್, ನೀವೇ ಕೈಯಲ್ಲಿ ನಿಮ್ಮ ಕೈಯಾರೆ ಒಂದು ಗುರುತು ಮಾಡಿ ಒಂದು ಪಾಟಿಗೆ ಹಾಕಿ ಹೋಗಿ. 1 ವರ್ಷ ಬಿಟ್ಟು ಬಾ. 1 ವರ್ಷ ಬಿಟ್ಟು ಬನ್ನಿ, ಕಾಯಿ ಕಿತ್ಕೊಂಡು ಹೋಗಿ. ನಿಮಗೆ 10 ಲಕ್ಷ ಗಿಡ ಬೇಕಾದರೂ 10 ಲಕ್ಷ ಗಿಡ ಕೊಡ್ತೀವಿ. ಈಗ ರೈತರಿಗೆ ಮೋಸ ಮಾಡ್ತಾರಲ್ವಾ? ಏನು ಮಾಡ್ತಾರೆ? 300 ರೂಪಾಯಿ ಒಂದು ಸಸಿ ಮಾರ್ತಾರೆ. ಅದು ಆಪಲ್ ಸಸಿ? ಆಪಲ್ ಸಸಿ. ಅದೇ ಕ್ವಾಂಟಿಟಿ ಬಂದು ನನ್ನ ಹತ್ರ ತಗೊಳ್ಳಿ ನೀವು, 100 ರೂಪಾಯಿ ಸಸಿ ಕೊಡ್ತೀನಿ. ಬಟ್ ಗಿಡದ ಕ್ವಾಲಿಟಿ ಸೇಮ್ ಇದ್ರೆ ಕೊಡಿ ಸರ್ ದುಡ್ಡು, ಇಲ್ಲ ಅಂತ ಹೇಳಿದರೆ ದುಡ್ಡೇ ಕೊಡಬೇಡಿ. ಇಲ್ಲ ಗಿಡ ತೊಗೊಂಡು ಹೋಗ್ಬಿಟ್ಟು ಹಾಕಿ, 1 ವರ್ಷ ಬೆಳೆದ ಮೇಲೆ ನೀವು ಆ ಬೆಳೆ ಬಂದ ಮೇಲೆ ದುಡ್ಡು ಕೊಡಿ ನನಗೆ. ಸರ್ ಸೀರಿಯಸ್ಲಿ? ಫುಲ್ ಸೀರಿಯಸ್ ಸರ್. ಇದು ನಿಮ್ಮದ ಸರ್? ಹಾಂ, ನಮ್ಮದು. ಹೆಸರು? ಝೀರೋನಾ? ಹಾಂ. ಏನು ಸರ್ 0 ಅಂತ ಇಟ್ಬಿಟ್ಟಿದ್ದೀರಾ? ಚೆನ್ನಾಗಿದೆ. ಈಗ ನೋಡಿ, ಇದೊಂದು ಆಪಲ್ಲು. ಇದು ಆಪಲೇ? ಇದು ಆಪಲ್ಲೇ. ಅದು ಆಪಲ್ಲು, ಇದು ಆಪಲ್. ಇದು ಇಂಗ್ಲೆಂಡ್ ರೆಡ್ ಲೇಡಿ ಅಂತ. ಹಾಂ. ಇದು ಜ್ಯೂಸಿ ಬರುತ್ತೆ ಸರ್, ಏಕ್ದಮ್ ಜ್ಯೂಸಿ. ಒಳಗಡೆ ರಸ ಮಳ್ಳಂಗಿರೋದಿಲ್ಲ ಇದು. ಹಾಂ ಹಾಂ ಹಾಂ. ಆಕ್ಚುಲಿ ಆಪಲ್ ಮರಳು ಥರ ಇರುತ್ತೆ. ಹಾಂ. ಮತ್ತೆ ಫುಲ್ ರೆಡ್ ಬರುತ್ತೆ ಸರ್ ಇದ್ರದ್ದು. ಓಕೆ. ಈ ಕ್ವಾಲಿಟಿ ಬೇಕಾದರೆ ಇದು ಇಂಗ್ಲೆಂಡಿಂದ ಇಂಪೋರ್ಟ್ ಮಾಡಿರ್ತಕ್ಕಂಥ ಗಿಡ. ನಾವು ಇಲ್ಲಿ ತಯಾರಾಗಲ್ಲ ಇದು? ಇಲ್ಲ ಸರ್, ಇದು ಇಂಗ್ಲೆಂಡಿಂದಲೇ ತರಿಸ್ಬೇಕು ನಾವು. ಇದು ಮಾವಿನ ಗಿಡ. ಇದು ಕೂಡ ಇಂಗ್ಲೆಂಡ್ದು ರೆಡ್ ಲೇಡಿ. ಹಾಂ. ಫುಲ್ ಕೆಂಪು ಇರುತ್ತೆ, ಒಳಗಡೆ ಹಣ್ಣು ಸಮೇತ ಕೆಂಪು, ಹಳದಿ ಬರೋದಿಲ್ಲ. ಸರ್ ಇದೇನು ಸರ್? ಈಗ ಇದು ಲಿಚ್ಚಿ. ಲಿಚ್ಚಿ ಅಂದರೆ ಒಂಥರ ಹಪೀಮ್ ಬಂದಾಗೆ ಸರ್ ಇದು. ಹಾಂ. ಈ ನ್ಯಾಷನಲ್ ಹೈವೇ ಮೇಲೆ ಫ್ರೂಟ್ ಅಂಗಡೀಲಿ ಮುಚ್ಚು ಮಾರ್ತಾರೆ, ಕದ್ದು ಮುಚ್ಚಿ. ಅಂದರೆ ಕ್ವಾಂಟಿಟಿ ಎಲ್ಲಿ ಸಿಗೋಲ್ಲ ಇದು. 750, 800, 400 ಹೆಂಗೆ ಬಾಯಿಗೆ ಬಂದಂಗೆ ರೇಟಲ್ಲಿ ಮಾರ್ತಾರೆ ಲಿಚ್ಚಿ ಹಣ್ಣು. ಲಿಚ್ಚಿ ಸರ್. ಇದು ಗಿಡ ಹಾಕಿದೆ 2ನೇ ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ ಸರ್. ಇದೆ ಸರ್. ಒಂದು ಮರದಲ್ಲಿ 250ರಿಂದ 300 kg ಬಿಡುತ್ತೆ ಸರ್. 250 kg ಇಂಟು ಒಬ್ಬ ರೈತಿಗೆ ಬರೀ 250 ರೂಪಾಯಿ ರೇಟ್ ಸಿಗಲಿ ಸರ್. ದುಡ್ಡು ಎಷ್ಟು ಸರ್? 2, 4, ಒಂದು 5 ಲಕ್ಷ. ಹಾಂ, ಒಂದು 5 ಲಕ್ಷ ಸಾಕಲ್ವ ಸರ್ ದುಡ್ಡು? ರೈತ ಯಾಕೆ ಸರ್ ಎಲ್ಲಿಗೆ ಬೇರೆ ಒಂದು ದನ ಕಾಯಕ್ಕೆ ಯಾಕೆ ಹೋಗ್ಬೇಕು? ಸರ್ಕಾರಿ ಸಂಬಳ ಯಾಕೆ ಬೇಕು ಸರ್ ರೈತಿಗೆ? ಈ ಥರ ಮಾಡೋದ್ರಿಂದ ರೈತಾಪಿಕೆಯಲ್ಲಿ ಅಭಿವೃದ್ಧಿ ಭಾಳ ಇದೆ ಸರ್. ನಮ್ಮಲ್ಲಿ ಏನಾಗಿದೆ ಅಂದರೆ ಸೋಂಬೇರಿತನ. ಅಕ್ಕಿ ಫ್ರೀ ಕೊಡೋದು, ಸೀರೆ ಫ್ರೀ ಕೊಡೋದು. ಈ ವಲಸು ರಾಜಕೀಯದ ವ್ಯಕ್ತಿಗಳು ಏನು ಮಾಡಿಬಿಟ್ಟಿದ್ದಾರೆ, ಓಟಿನ ಆಸೆ ಹುಟ್ಟಿಸ್ಕೊಂಡು ಅವ್ರ ಮನೆ ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮಂಥ ರೈತರನ್ನ ಇವತ್ತು ಬಲಿ ಕೊಡ್ತಾ ಇದ್ದಾರೆ. ಇದಕ್ಕೆ ರೈತರೇ ಎದ್ದೇಳಬೇಕು ಸರ್. ನಡೀರಿ ಮುಂದೆ ಮಾತಾಡೋಣ. ಅಲ್ಲ, ಬಟ್ ಈಗ ರೈತರಿಗೆ ಇದನ್ನು ಬೆಳೆದ್ಬಿಟ್ರೆ ಲಿಚ್ಚಿ ಹಣ್ಣು ತಗೊಂಡು ಮಾರೋದಿಲ್ಲಿ ಭಾಳ ದೊಡ್ಡ ಸಮಸ್ಯೆ ಇರೋದು ಮಾರ್ಕೆಟ್ ಸರ್. ನೀವು ಮಾರಕ್ಕೆ ನೀವು ಹೋಗೋದು ಬೇಡ, ನಿಮ್ಮ ತೋಟದಲ್ಲಿ ಲಿಚ್ಚಿ ಹಣ್ಣು ಇದೆ ಅಂತ ಗೊತ್ತಾದರೆ ಹುಡ್ಕೊಂಬರ್ತಾರೆ. ಕೇಳಿದವರು ಭಾಳ ಬುದ್ಧಿವಂತರು. ಏಲಕ್ಕಿ, ಮೆಣಸು, ಲಿಚ್ಚಿ, ಜಾಯಿಕಾಯಿ ಇಂಥ ಒಂದು ಪದಾರ್ಥಗಳನ್ನ ಅವರು ಹೆಚ್ಚಿಗೆ ಬೆಳೀತಾರೆ. ಅಂದರೆ ಕಮರ್ಷಿಯಲ್ ವ್ಯಾಲ್ಯೂ ಇರೋವು ಬೆಳೆದು ತಮ್ಮ ಸಂಪತ್ತಿಗೆ ತಾವು ಏನು ಇದು ತುಂಬ್ಕೋಬೇಕು ಅದನ್ನಷ್ಟು ವರ್ಷಕ್ಕಾಗೋವಷ್ಟು ಹಣನ ಮಾಡಿಕೊಂಡು ಸುಖವಾಗಿ ಜೀವನ ಮಾಡ್ತಾರೆ. ನಮ್ಮ ಜನಗಳಿಗೆ ಇನ್ನೂ ಬದುಕೋದ ರೀತಿ ಗೊತ್ತಿಲ್ಲ. ಅದು ನಾವೇನಾರು ಹೇಳೋಕೆ ಹೋದರೆ ಫೇಕು, ಏನಾದ್ರು ಸುಳ್ಳು ಹೇಳ್ತಾನೆ, ಸುಳ್ಳೆ ಕಾಮಿಟ್ ಬರೆಯೋದು. ಯಾಕೆ ಬೇಕ್ರಿ ಕಾಮಿಟು? ನಿಮಗೆ ಬೇಕಾದರೆ ನೋಡ್ಕೊಳ್ಳಿ, ಬೇಡದೇ ಇದ್ದರೆ ಬಿಟ್ಬಿಡಿ. ಇದು ಸಜೆಷನ್ನು ಸರ್ ನಂದು. ಈ ನಮ್ಮ ನರ್ಸರಿಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಗಂಗನಗೌಡರ ನರ್ಸರಿಯಲ್ಲಿ ಸಿಗ್ತಕ್ಕಂಥ ಹಣ್ಣಿನ ಗಿಡಗಳು ಬೇರೆ ಯಾರು ನರ್ಸರಿಯಲ್ಲೂ ಸಿಗಲ್ಲ. ಅಲ್ಲಿ ಹೋದರೆ ಎಲ್ಲ ನರ್ಸರಿ ತುಂಬ್ಕೊಂಬರ್ಬೋದು. ಟೆಂಪೋದಲ್ಲಿ ನಡಿಯಪ್ಪ ಅಂತ ಇಲ್ಲಿ ಬರ್ತಾರೆ, ರೆಸಾರ್ಟ್ ಅವರು ಬರ್ತಾರೆ. ಇದು ಬ್ರಿಜಿಲಲ್ಲಿ ಬೆಳೆಯೋಂಥ ಗಿಡ. ಸಣ್ಣ ಹಣ್ಣು ಬರುತ್ತೆ ಸರ್. ಇದು ದ್ರಾಕ್ಷಿ ಹಣ್ಣು ಬರುತ್ತಲ್ಲ, ಆ ಟೈಪ್ ಹಣ್ಣು ಬರುತ್ತೆ. ಇದರಲ್ಲಿ ಕಮ್ಮಿ ಅಂದರು ಸರ್ ಇಡೀ ಮೈಯೆಲ್ಲ ಅಂಡ್ಕೊಬಿಡುತ್ತೆ ಸರ್. ಪೂರ್ತಿ ಹಣ್ಣು. ಸ್ವೀಟ್ ತೈಕಾಯಿ ಅಂತಾರೆ ಸರ್ ಇದಕ್ಕೆ. ಸ್ವೀಟ್ ತೈಕಾಯಿ ಅಂದರೆ ಸಿಹಿ ಬರುತ್ತೆ ಸರ್. ಜೇನುತುಪ್ಪ ತಿಂತೀವಲ್ಲ ಆ ಟೈಪ್ ಬರುತ್ತೆ. ಆ ಟೈಪ್ ಇದು 2 ವರ್ಷಕ್ಕೆ ಫಸಲು ಸರ್. ಇದು ಬೇಡ, ದಾರಿ ಬಿಡೋದು ಬೇಡ, ಬೇಲಿಯಾಗಿ ಮಾಡಬೇಕು ಅಂತ ಹೇಳಿದರು. ಇದ್ರ ಗಿಡ ಹಾಕಿದರೆ ಅಂಡ್ಕೊಂಡು ಹೋಗ್ಬಿಡುತ್ತೆ ಸರ್. ಇದು ಬಳ್ಳಿನ? ಹಾಂ, ಇಲ್ಲ ಬಳ್ಳಿ ಅಲ್ಲ, ಮರನೇ. ಬರೀ ಅಂಡ್ಕೊಂಡು ಹೋಗುತ್ತೆ. ಈಗ ಬೆಳೆಯುತ್ತೆ. ನಾವು ಕಟ್ ಮಾಡಿದ್ರೆ ಅಷ್ಟೇ ಕಟ್ಟಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಏನಿದಾವಲ್ಲ ಸರ್, ಇವು ಉದ್ದಕ್ಕೆ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತವೆ. ಎಲ್ಲ ಹೊಡ್ಕೊಂಡು ಹೋಗ್ತವೆ. ಸೊ ಬೇಲಿಗೆ ಯಾರೋ ಮುಳ್ತಂತೆ ಹಾಕಿರೋರು ಬೇಲಿ ತಗೊಂಡೋಗಿ ಹಾಕ್ಬಿಡೋದು. ಎಷ್ಟು ಅಡಿಗೆ ಹಾಕ್ಬೇಕು? ಒಂದು 10 ಅಡಿಗೆ ಒಂದೊಂದು 10 ಅಡಿಗೆ ಒಂದೊಂದು ಹಾಕಿದ್ರೆ ಏನಾಗುತ್ತೆ, ಅದು ಬೆಳ್ಕೊಂಡು ಪದೇ ಆಗುತ್ತೆ. ಹೋಗೋರು ಪಾಪ ಖುಷಿಯಿಂದ ಹಣ್ಣು ತಿಂತಾರೆ. ನೀವು ಬೇಕಾದ್ರೂ ಹಣ್ಣು ತಿನ್ಬೋದು. ಪಕ್ಷಿಗಳು ಬರ್ತವೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ವೆರಿ ನೈಸ್, ಸೂಪರ್. ಜಪಾನೀಸ್ ಹೈಬ್ರಿಡ್ ಜಾಮೂನ್ ಅಂತ ಹೇಳಿ.
ಜಪಾನೀಸ್ ಹೈಬ್ರಿಡ್ ಜಾಮೂನು ಅಂದರೆ 110 ಗ್ರಾಮು ನೇರಳೆ ಹಣ್ಣು ಬರ್ತದೆ ಕಪ್ಪುದು. ಒಂದು ನೇರಳೆ ಗಿಡನಾ? ಹಾಂ. ಓಕೆ ಓಕೆ. 9 ಕಾಯಿ ಹಾಕಿದರೆ 1 kg ಬರುತ್ತೆ. ಒಂದೇ ವರ್ಷಕ್ಕೆ ಫಸಲು. ನೀವು ಈ ಭೂಮಿನ ತೊಗೊಂಡೋಗಿ ಇದನ್ನು ಪಾಟಲ್ಲೋ ಮನೆ ಮೇಲ್ಗಡೆ ಪಾಟಲ್ಲಿ ಕೂಡ ಬೆಳಿಬೋದು, ಟೆರೆಸ್ ಮೇಲೆ. ಇದು ಭಾಳ ಬೇಡಿಕೆ ಇರತಕ್ಕಂಥ ಗಿಡ ಸರ್ ಇದು. ಇವತ್ತು ಪ್ರತಿಯೊಬ್ಬ ರೈತ ಕೂಡ ಬಂದು ತೊಗೊಂಡು ಹೋಗ್ತಾ ಅಂತ ಹೇಳಿದ್ರು 500 ಗಿಡ ತೊಗೊಂಡು ಹೋಗ್ತಾರೆ. ನೋಡಿ, ಹಲವು ವಿಧದ ಮಾವಂತೂ ಇದ್ದೇ ಇದೆ. ಮಾವಿನ ಸಸಿಗಳು, ಎಲ್ಲ ವೆರೈಟಿ ಮಾವು, ಎಲ್ಲ ವೆರೈಟಿ ಹಲಸು, ಎಲ್ಲ ಟ್ರೆಡಿಷನಲ್ ಗಿಡಗಳಂತೂ ಇಲ್ಲಿ ಸಿಗ್ತವೆ. ಇದು ಸರ್ ಲಿಂಬು. ಯಾವುದು ಬಾಲಾಜಿ ನಿಂಬೆ ಅಂತಾರಲ್ಲ ಅವ? ಅಲ್ಲ ಸರ್, ಅಲ್ಲ, ಇದು ಸೀಡ್ಲೆಸ್ ಸರ್, ಬೀಜ ಇಲ್ಲದ್ದು. ನಿಂಬೆ ಬೀಜ ಇಲ್ಲ ಸರ್, ಇದು ಹೈಬ್ರಿಡ್. ಬೀಜ ಬಿಸಾಕಂಗೆ ಇಲ್ಲ, ಬೀಜ ಒಟ್ಟೆ ಏನಿಲ್ಲ ಸರ್, ಕಟ್ ಮಾಡೋದು ರಸ ಬಿಡಿಯೋದು ಅಷ್ಟೇ. ಉಳಿ ಇದು ಸೀಬೆ ಗಿಡ. ಇದು ನೋಡಿ, ಇದು ಸೀಬೆ ಗಿಡ. ತೈವಾನ್ ರೆಡ್ ಅಂತ ಹೇಳಿ ಸರ್. ತೈವಾನ್ ರೆಡ್ ಬೀಜ ಕೆಂಪು ಇರುತ್ತಲ್ಲ. 6 ತಿಂಗಳಿಗೆ ನೀವು ಗಿಡ ನೆಟ್ಟು 6 ತಿಂಗಳಿಗೆ ಫಸಲು ಸ್ಟಾರ್ಟ್ ಆಗುತ್ತೆ ಸರ್. ತೈವಾನ್ ರೆಡ್. ಓಕೆ. ಇವತ್ತು ಈಗಾಗಲೇ ಸಾಕಷ್ಟು ಕಡೆ ಕಮರ್ಷಿಯಲ್ ಆಗಿ ಮಾಡಿಬಿಟ್ಟಿದ್ದಾರೆ, ನೀವು ನೋಡಿದ್ದೀರಿ, ಕಮರ್ಷಿಯಲ್ ಪ್ಲಾಟ್ ಮಾಡಿದ್ದಾರೆ. ಬಟ್ ತೈವಾನ್ ರೆಡ್ ಇನ್ನೂ ಇಂಡಿಯಾದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಯಾರು ಬೆಳೀತಾ ಇಲ್ಲ. ಇದು ಸ್ವೀಟ್ ಜಾಸ್ತಿ. ಜಾಂಬೋಟಿ ಕಾಬಾ ಅಂತ ಹೇಳಿ ಸರ್ ಇದು. ಇದು ಸರ್? ಇದು ಆಸ್ಟ್ರೇಲಿಯಾದ ಗಿಡ ಸರ್. ಇದು ಜಾಂಬೋಟಿ ಕಾಬಾ. ಇದು ಮೈಯಲ್ಲೆಲ್ಲ ದ್ರಾಕ್ಷಿ ಹಣ್ಣು ಬಿಟ್ಟಾಗೆ ಸರ್. ಇಡೀ ಎಲ್ಲ ಕೂಡ ಪ್ರತಿಯೊಂದು ಭಾಗದಲ್ಲೂ ಕೂಡ ದ್ರಾಕ್ಷಿ ಹಣ್ಣು ಬಿಟ್ಕೊಂತ ಹೋಗ್ಬಿಡುತ್ತೆ ಸರ್. ಪೀಚ್ ಅಂತ ಹೇಳಿ ಸರ್ ಇದು. ಪೀಚು. ಈಗ ನ್ಯಾಷನಲ್ ಹೈವೇಲೆಲ್ಲ ಕಾಯಿ ಹಣ್ಣು ಮಾರ್ತಾ ಇರ್ತಾರೆ ಸರ್, ಟೊಮೆಟೊ ಟೈಪು. ಪೀಚ್ ಹಣ್ಣು 800 ರೂಪಾಯಿ 700 ರೂಪಾಯಿ kg. ಅದು ಸರ್ ಇದು ಪೀಚು. ಓಕೆ. ಇದು ಜಪಾನೀಸು, ಎಕ್ಸಾಟಿಕ್ ಫ್ರೂಟ್ಸ್, ಕಾಸ್ಟ್ಲಿ ಫ್ರೂಟು. ಓಕೆ. ಇನ್ನು ಇದು ನಾಸ್ಪಕ್ಕ, ಇದು ನಾಶ್ಪತಿ ಅಂತ ಹೇಳಿ ಸರ್ ಇದು. ಇದು ನಾಸ್ಪತಿ ಅಂದರೆ ನಮ್ಮ ಇಂಡಿಯಾದ ಸೇಬು ಬರುತ್ತಲ್ಲ ಸರ್, ಆ ಥರ ಉದ್ದ ಸೇಬು ಬರುತ್ತೆ. ರೇಟು 350-400 ರೂಪಾಯಿ ರೇಟ್ ಇರುತ್ತೆ ಸರ್. ಓಕೆ. ಇದು ವಿಯೆಟ್ನಾಂ ಮೋಸಂಬಿ ಸರ್. ಅದು ಲಿಂಬೆ ಸರ್. ಅದೆಲ್ಲ ಲಿಂಬೆ. 365 ದಿವಸನೂ ಕೂಡ ಫಸಲು ಕೊಡ್ತಕ್ಕಂಥ ಲಿಂಬು. ಒಂದು ದಿವಸ ಕೂಡ ಗ್ಯಾಪ್ ಇರೋದಿಲ್ಲ. ಇನ್ನು ದಾಳಿಂಬೆ ನೋಡಿದ್ದೀರಲ್ಲ ಸರ್, ಇದು ದಾಳಿಂಬೆ. ಇದು ವಿಯೆಟ್ನಾಂ ದಾಳಿಂಬೆ ಸರ್. ಇದು ಸೈಜು ದಪ್ಪ ಬರುತ್ತೆ ಸರ್. ಓಕೆ. ಫುಲ್ಲು ರೆಡ್ಡಿಶು, ದೊಡ್ಡ ಸೈಜ್ ಬರುತ್ತೆ. ವಿಯೆಟ್ನಾಮಿಂದ ಇಂಪೋರ್ಟ್ ಆಗಿರ್ತಂಥ ಗಿಡ ಸರ್. ಚೈನಾದ್ದು ಸರ್ ಇದು. ಸಪೋಟ ಅಂತಾರೆ, ಚೈನಾ ಸಪೋಟ, ರೌಂಡ್ ಸಪೋಟ ಸರ್ ಇದು. 1/4 kg 300 ಗ್ರಾಮು 400 ಗ್ರಾಮ್ವರೆಗೆ ವೆಯ್ಟ್ ಬರುತ್ತೆ ಸರ್ ಇದು. ಓಕೆ. ನೋಡಿ, ಇದು ಬನಾನಾ ಸಪೋಟ ಅಂತ. ಕಾಯಿ ಬಿಟ್ಟಿದ್ದಾವೆ ಇದ್ದಾವೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ. ಇದು ಬನಾನಾ ಸಪೋಟ ಅಂತ ಹೇಳಿ ಸರ್. ಇದು ಚೈನಾದ್ದು ಸರ್ ಇದು. ಇನ್ನು ಕೆಂಪಲ್ಸು, ಸಿದ್ದಿ ಹಲಸು ಅಂತೀರಾ ನೀವು. ಸಿದ್ದು ಹಲಸು ಯಾಕೆ ಬೇಕು ಸರ್? ತಗೊಳ್ಳಿ ಸರ್, 1 ವರ್ಷಕ್ಕೆ ಫಸಲು ಬಿಡ ವಿಯೆಟ್ನಾಂ ಹಲಸು. ಇದು ಫುಲ್ಲು ರೆಡ್ ಬರುತ್ತೆ. ಪಾಟಲಾರು ಹಾಕಿ ಮೇಲ್ಗಡೆ ಟೆರೆಸ್ ಮೇಲೆ ಬೇಕಾದ್ರೂ ಬೆಳೀರಿ, ಇಲ್ಲ ಭೂಮಿಲಾರು ಹಾಕಿ ನೀವು ಮಣ್ಣಲ್ಲಿ ಬೇಕಾದ್ರೂ ಬೆಳೀರಿ. 1 ವರ್ಷಕ್ಕೆ ಫಸಲು ಸ್ಟಾರ್ಟು. ಕೆಂಪು, ಫುಲ್ಲು ಕೆಂಪು ಬಿಡುತ್ತೆ. ಇನ್ನು ಇದ್ರ ಬಗ್ಗೆ ತಮಗೆಲ್ಲ ನೆಲ್ಲಿಕಾಯಿ ಬಗ್ಗೆ, ಗ್ರೀನ್ ನೆಲ್ಲಿಕಾಯಿ ಸರ್ ಇದು. ಗ್ರೀನ್ ಅಂದರೆ ರೌಂಡ್ ನೆಲ್ಲಿಕಾಯಿ. ರೌಂಡ್ ನೆಲ್ಲಿಕಾಯಿ ಸರ್ ಇದು. ಆಮೇಲೆ ರಾಂಬುಟನ್ನು ತಾವು ಎಲ್ಲ ಕೇಳಿರ್ತೀರ ಸರ್. ಈ ಮೈಯಲ್ಲೆಲ್ಲ ಈ ಕೊರೋನಾ ಮುಳ್ಳು ಬಂದಂಗೆ ಬರುತ್ತೆ ಸರ್ ಇದು. ಅದೇ ಈ ರಾಮಫಲ ಲಕ್ಷ್ಮಣ ಫಲ ಅಂತಲ್ಲ? ಅಲ್ಲ, ರಾಂಬುಟನ್ ಅಂತ ಹೇಳಿ ಕೆಂಪು ಗೀಟೆ ದಪ್ಪ ಇರ್ತಾರೆ. 600 ರೂಪಾಯಿ 700 ರೂಪಾಯಿ kg ಮಾರ್ತಾ ಇರ್ತಾರಲ್ಲ, ಅದ್ರ ಗಿಡ ಸರ್ ಇದು. ಸೀತಾಫಲ. ಕ್ಯಾನ್ಸರಿಗೆ ಬೇಕಾದರೆ ಅದರಲ್ಲಿ ನಾನು ಕುದಿಸಿ ಕುಡಿದ್ರೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಅದು ಗೊತ್ತಿಲ್ಲ. ಸೀತಾಫಲ ಸಿಗುತ್ತೆ ನೋಡಿ. ಸೀತಾಫಲ. ಇನ್ನು ಅದು ಬಿಟ್ಟರೆ ಇಲ್ಲಿ ನೋಡಿ ಸರ್, ಇದು ರಾಮಫಲ. ಓಕೆ. ಇದು ಲಕ್ಷ್ಮಣ ಫಲ ಸರ್. ಇದು ಬಟರ್ ಫ್ರೂಟ್ ಸರ್ ಇದು. ಇದರಲ್ಲಿ ನಿಮಗೆ ತಾಯಿ ಬೇರು ಕಷಿ ಆಗಿದ್ದು ಅದು ಬೇಕಾದ್ರೂ ಸಿಗುತ್ತೆ. ಮೇಲ್ಗಡೆ ಕಷಿ ಆಗಿರೋದು ಬಟರ್ ಫ್ರೂಟ್ ಸಿಗುತ್ತೆ. ಇದ್ರ ವೆಯ್ಟು 600ರಿಂದ 800 ಗ್ರಾಮ್ವರೆಗೆ ಒಂದೊಂದು ಸೈಜ್ ಬರುತ್ತೆ ಸರ್. ಒಂದು ಕಾಯಿ ರೌಂಡ್ ಶೆಲ್ ಅಂತ ಇದರ ಹೆಸರು. ರೌಂಡ್ ಬರುತ್ತೆ. ಇದರೊಳಗೆ ಮತ್ತೊಂದು ತಳಿ ಇದೆ ಸರ್, ಯಾಶ್ ಅಂತ ಹೇಳಿ. 100ರಿಂದ 200 ಗ್ರಾಮ್ವರೆಗೆ ಬರುತ್ತೆ ಸರ್. ಮ್ಯಾಕ್ಸಿಮಮ್ 150 ಗ್ರಾಮ್ ಬರ್ಬೋದೇನೋ ಅದು ಕಾಯಿ. ಆ ವೆರೈಟಿನೂ ಕೂಡ ನಮ್ಮಲ್ಲಿದೆ. ಯಾವುದು ಒಳ್ಳೆಯದು? ದಪ್ಪ ಇರೋದು ಒಳ್ಳೆಯದು, ಸಣ್ಣ ಇರೋದು? ಇದು ಒಳ್ಳೆಯದು ಸರ್. ಇದು ಯಾಕೆ ಒಳ್ಳೆಯದು ಅಂತ ಕೇಳಿ ಸರ್ ನೀವು. ರೈತಿಗೆ ಆದಾಯ ತಂದು ಕೊಡೋದು ಇದು ಸರ್. 4 ವರ್ಷದ ಗಿಡ 200ರಿಂದ 250 kg ಫಸಲು ಕೊಡುತ್ತೆ. ಅದು ಹಬ್ಬ ಅಂತ ಹೇಳಿದರೆ 15ರಿಂದ 20 kg ಕೊಡುತ್ತೆ. ಅದು 100 ರೂಪಾಯಿಲಿ ಮಾರಾಟ ಮಾರಿರಿ ಏನು ಸರ್, ಒಂದು 300 kg, ಇದು 250 kg ಇಟ್ಕೊಳ್ಳಿ, 25,000 ರೂಪಾಯಿ ದುಡ್ಡು ಆಯ್ತು ಅದರಲ್ಲಿ. ಇದರಲ್ಲಿ ಎಷ್ಟಾಗುತ್ತೆ ಸರ್ ದುಡ್ಡು? ಅದು ತೊಗೊಂಡೋಗ್ಬೇಕಾದ್ರೆ ನೀವು 250 ರೂಪಾಯಿ kg ಮಾರಿ, 200 ರೂಪಾಯಿ ಮಾರಿ ಸರ್, 250 ಮಾರಿ, 5,000 ರೂಪಾಯಿ ಆಯಿತು ಅದರಲ್ಲಿ ದುಡ್ಡು. ಹಂಗಾಗಿ ಯಾಶ್ ಏನಿದೆ ಹೊರದೇಶದಲ್ಲಿ ಹೋಗುತ್ತೆ. ಅದ್ರ ಬೀಜದಲ್ಲಿ ಆಯಿಲ್ ಕಾಂಟಿನೆಂಟ್ಸ್ ಇರುತ್ತೆ. ಮುಖದ ಚರ್ಮ ರೋಗ ಬರುತ್ತಲ್ಲ, ಈ ಪಿಂಪಲ್ಸು, ಹಾಳು ಮುಳ್ಳು,
ಅದಕ್ಕೆಲ್ಲ ಕಾಸ್ಮೆಟಿಕ್ಗೋಸ್ಕರ ಹೋಗುತ್ತೆ ಅದು. ಇದು ಕಾಸ್ಮೆಟಿಕ್ ಬೀಜದಲ್ಲಿ ಇರ್ತಕ್ಕಂಥ ಒಂದು ಎಣ್ಣೆ ಅಂಶ. ಹಂಗಾಗಿ ಅದನ್ನು ಜಾಸ್ತಿ ಅಲ್ಲಿ ನಡೆಯುತ್ತೆ ಸರ್, ನಮ್ಮ ಇಂಡಿಯಾದಲ್ಲಿ ನಡೆಯೋದಿಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾವುದೂ ಯೂನಿಟ್ ಇಲ್ಲ, ಯಾರೂ ಕೂಡ ಮನಸ್ಸು ಮಾಡಿಲ್ಲ ಅಂದರೆ ನಮ್ಮ ರೈತರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೊಟ್ಟಿಲ್ಲ. ಸೀಬೆ ಗಿಡ ನಿಮ್ಮ ನೆಲಕ್ಕೆ ಹಾಕ್ಬಿಡಿ ನೋಡಿ, ನಮ್ಮ ನೆಲದಲ್ಲಿ ಒಂದು ಸೀಬೆಕಾಯಿ ಗಿಡ ಹಾಕಿದ್ದೆ, ಈಗಾಗಲೇ ನೋಡಿ ಕಾಯಿ ಬಿಟ್ಟಿರೋದು. ಕಾಯಿ ಬಿಟ್ಬಿಟ್ಟಿದೆ ಆಲ್ರೆಡಿ. ಹಾಂ, ಇದು 365 ದಿವಸನೂ ಕೂಡ ಫಸಲು ಕೊಡ್ತಕ್ಕಂಥ ನಿಂಬೆಹಣ್ಣಿನ ಗಿಡ. ಈಗಾಗಲೇ ನೋಡಿ ಕಾಯಿ ಬಿಟ್ಟಿದೆ, ಇಟ್ಟಲ್ಲೇ ಕಾಯಿ ಬಿಟ್ಬಿಟ್ಟಿದೆ ಗಿಡ. ಸಣ್ಣ ಗಿಡದಲ್ಲೇ ಸಸಿಲೇ ಬಿಟ್ಬಿಟ್ಟಿದೆ ಕಾಯಿ. ಸಸಿಲೇ ಬಿಟ್ಬಿಟ್ಟಿದೆ. ಯಾವ ವೆರೈಟಿ ಇದಕ್ಕೆ ಸರ್? ಇದು ಚೈನಾ ಕಟ್ಟಿಮನಿ ಅಂತ. ಚೈನಾ ಕಟ್ಟಿಮನಿ ಇದು ಚೈನಾದ ಇದು ಸರ್ ತಯಾರು ಮಾಡಿದ್ದು ಗಿಡ. ಓಕೆ, ನಮ್ಮಲ್ಲಿ ಏನು ತಯಾರಾಗೋದಿಲ್ಲ ಇದು. ಕಟ್ಟಿಮನಿ ಬಂದು ಹೆಂಗೆ ಸೇರ್ಕೊಟ್ರಿ ಒಳಗಡೆ? ಏನು ಸರ್? ಕಟ್ಟಿಮನಿ ಏನವನು ಇಂಡಿಯಾದ ಲೇಬರ್ ಅಲ್ಲಿದ್ದಾನೆ, ಚೈನಾದಲ್ಲಿ. ಅವನೇ ಗ್ರಾಫ್ಟಿಂಗ್ ಮಾಡೋದು ಇದನ್ನು, ಅಲ್ಲ ಅವನೇ ಕಸಿ ಮಾಡೋದು. ಕಟ್ಟಿಮನಿ ಸರ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ. ಈ ಗಿಡದ ಬಗ್ಗೆ ತಮಗೆಲ್ಲ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಏನು ಗಿಡ ಇದು? ಇತ್ತೀಚೆಗೆ ಅಷ್ಟೇ ನರ್ಸರಿಯವರು ನಮ್ಮ ಹತ್ರ ಎಲ್ಲ ತೊಗೊಂಡೋಗಿ ಮಾರ್ತಾ ಇದ್ದಾರೆ. ಇದು ರುದ್ರಾಕ್ಷಿ ಅಂತೇಳಿ, ಶಿವನಿಗೆ ತೃಪ್ತವಾದಂಥ ಗಿಡ. ಓಹೋ, ಇದರಲ್ಲಿ ರುದ್ರಾಕ್ಷಿ ಏನು ಬರುತ್ತೆ, ಒಂದು ಕೊರಳಿಗೆ ಹಾಕೋದ್ರಿಂದ ಏಕಮುಖಿ ರುದ್ರಾಕ್ಷಿ ನಿಮಗೆ ಏನಾದ್ರು ಸಿಕ್ತು ಅಂದರೆ, ಒಂದು ಏಕಮುಖಿ ರುದ್ರಾಕ್ಷಿ ಬೆಲೆ 1 ಕೋಟಿ ರೂಪಾಯಿ ಬೆಲೆ ಇದೆ. ಒಂದು ರುದ್ರಾಕ್ಷಿ. ಈ ಅಂಜೀರ ಇದು ಕಸಿ ಮಾಡಿ ಈ ಗಿಡನ ತಯಾರು ಮಾಡಿ ನೀವೇನಾದ್ರು ನೆಟ್ರಿ ಅಂದರೆ ದೊಡ್ಡ ಮರ ಆಗ್ತದೆ. 250-300 ರೂಪಾಯಿ ಕೆಜಿ, 300-350 ಕೆಜಿವರೆಗೆ ಕೊಡುತ್ತೆ. ಹೌದು, ಅಂಜೂರ ರೇಟ್ ಜಾಸ್ತಿ. ಚೈನಾದವರು 1 ಎಕರೆ ಇಟ್ಕೊಂಡು 1 ಕೋಟಿ ರೂಪಾಯಿದು ಡ್ರೈ ಫ್ರೂಟ್ಸ್ ಬೆಳಿತಾನೆ ಒಂದು ವರ್ಷಕ್ಕೆ. ಸರ್ 1 ಎಕರೆ ಹೆಂಗೆ ಸರ್ 1 ಕೋಟಿ ರೂಪಾಯಿ ಬೆಳೆಯೋದು ಸರ್? ಈಗ ಇಂಥವು 50 ಮರ ಆಗಿದೆ ಅಂತ ತಿಳ್ಕೊಳ್ಳಿ. 1 ಎಕರೆ 50 ಆಗುತ್ತಾ? 50 ಆಗುತ್ತೆ. ಹಾಂ ಸರ್, ನಿಮಗೆ ಎಷ್ಟು ಹೇಳಿದೆ ನಾನೀಗ ಹೇಳುವಾಗ? ಅದು ಡ್ರೈ ಒಣಗಿಸಿದರೆ 600 ರೂಪಾಯಿ ಕೆಜಿ. 600 ರೂಪಾಯಿ ಕೆಜಿ. 6-12 1,20,000 ರೂಪಾಯಿ ಆಯ್ತು ಸರ್. ಒಂದು ಗಿಡಕ್ಕೆ ಅಂತ 50 ಗಿಡ 50 ಗಿಡಕ್ಕೆ ದುಡ್ಡು ಎಷ್ಟು ಆಯ್ತು ಸರ್? 50 ಲಕ್ಷ ಆಯಿತು. 50 ಲಕ್ಷ ಆಯಿತು. ಮಧ್ಯಕ್ಕೆ ಒಂದೊಂದು ಲಿಂಬೆಹಣ್ಣು ಗಿಡ ಹಾಕಿ ಸರ್, ಕಿತ್ಲೆ ಗಿಡ ಹಾಕಿ ಸರ್, 15 ಅಡಿಗೆ ಒಂದೊಂದ. ಮತ್ತೆ ಬಾರ್ಡ್ರಲ್ಲಿ ಇನ್ನೂ ಬೇರೆ ಹಾಕಿ ಸರ್. ಅಯ್ಯೋ, ಹಾಂ, ಮತ್ತೆ ಎತ್ತರಕ್ಕೆ ಬೇಕಾದ್ರೆ ಇವಾಗ ಹಾಕಿ ಅಡಕೆ ಪಿಡಿಕೆ ಜಾಂಬೋಟಿ ಕಾಬ ಅಂತ ಬರುತ್ತೆ, ನಿಮ್ಗೆ ಹೇಳಿದ್ನಿ ಜಾಂಬೋಟಿ ಕಾಬದ ಬಗ್ಗೆ. ಅಂತ ಡ್ರೈ ಫ್ರೂಟ್ಸ್ ಬೆಳೀರಿ ಸರ್, ಯಾಕಾಗಲ್ಲ? ಒಟ್ಟಿಂತ ದುಬಾರಿ ಇರೋ ಬೆಳೆಗಳನ್ನ ಬೆಳೀರಿ. ಇದು ಸರ್, ಇದು ಮ್ಯಾಂಗೋಸ್ಟಿನ್ ಅಂತ ಹೇಳಿ ಸರ್. ಇದು ಒಂದೊಂದು ಕಿತ್ಲೆ ಹಣ್ಣಿಂದ ತೋಳೆ ಬರುತ್ತೆ, ಹಂಗೆ ಒಳಗಡೆ 8-10 ತೋಳೆ ಬರುತ್ತೆ ಸರ್. ತೋಳೆ ಬರ್ತವೆ. ಕೆಂಪು ಇರುತ್ತೆ ಸರ್ ಹಣ್ಣು, ಮತ್ತು ಕಪ್ಪು ಇರುತ್ತೆ, ಬ್ರೌನಿಶ್ ಇರುತ್ತೆ. ಓಕೆ, 600 ರೂಪಾಯಿಂದ 800 ರೂಪಾಯಿ ಕೆಜಿವರೆಗೆ ಇದೆ. ಒಂದು ಸರಿ ನಿಮಗೆ ಫಸಲು ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಸರ್, ನಾವು ಸತ್ತು, ನಮ್ಮ ಮಕ್ಕಳು ಸತ್ತು, ಅವ್ರ ಮಕ್ಕಳು ಸತ್ತರೂ ಕೂಡ 3 ತಲೆಮಾರು ತಿನ್ನೋವಷ್ಟು ಹಣ್ಣನ್ನು ಕೊಯ್ದು ಸಿಗುತ್ತೆ. ಇಷ್ಟು 100 ವರ್ಷ ಬರುತ್ತಿದ್ದು? 150 ವರ್ಷ ಲೈಫ್ ಇದೆ ಸರ್. ಇದು ಜಾಯಿಕಾಯಿ ಗಿಡ, ನಾನು ಹೇಳಿದ್ನಲ್ಲ ಸರ್ ನಿಮಗೆ, ಇದು ಸಿಂಗಾಪುರ್ ವೆರೈಟಿ ಸರ್. ಓಕೆ, ಮತ್ತು ಹೇಳಿದ್ನಲ್ಲ ಸರ್, ಇದರೊಳಗೆ ಬಿಡತಕ್ಕಂಥ ಪತ್ರೆ ಏನಿದೆ 3,000 ರೂಪಾಯಿ ಕೆಜಿ ಇದೆ. ಎಲೆ ಕಾಯಿಗೆ 1 ಕೆಜಿ ಜಾಯಿಕಾಯಿ ಒಡೆದು ತೆಗೆದ್ರೆ 800 ರೂಪಾಯಿ ಇದೆ ಸರ್. ಒಂದು ಮರದಿಂದ ನಿಮಗೆ 10 ಕೆಜಿ ಪತ್ರೆ ಸಿಕ್ಕಲಿ, ದುಡ್ಡು ಎಷ್ಟು ಆಯ್ತು ಸರ್? 3,000 10 ಕೆಜಿಗೆ 30,000 ಆಯಿತು. 30,000 ಅದಾಯ್ತಾ ಸರ್? ಸರ್, ಇದರಲ್ಲಿ ಕಾಯಿ ಒಂದು 20 ಕೆಜಿ ಸಿಕ್ಕಲಿ ಸರ್, ಅದೊಂದು 16,000. ಎಷ್ಟಾಯ್ತು ಸರ್? 46,000 ಆಯಿತು. 46,000 ಒಂದು ಗಿಡದಿಂದ ಲಾಭ ಇದೆ. ಅದು ನಮಗೆ ಗೊತ್ತಿಲ್ಲ, ಕೇಳಿದವರು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ದುಡ್ಡು ಮಾಡ್ತಾಯಿದ್ದಾರೆ. ಇದನ್ನು ನಮ್ಮ ರೈತರು ಬೆಳಿಬೇಕು ಸರ್, ಅದಕ್ಕೋಸ್ಕರನೇ ಈ ಕಾನ್ಸೆಪ್ಟ್ ತೋರಿಸ್ತಾ ಇದ್ದೀನಿ ನಾನು. ಇದೇನಿದೆ ಅಲ್ಲ ಸರ್, ಇದು ಚೈನಾದ್ದು. ಇದು ಹುಳಿ, ಉಪ್ಪು ಹಾಕಬೇಕು, ಖಾರ ಹಾಕಬೇಕು, ಏನಿಲ್ಲ, ಫುಲ್ ಯೆಲ್ಲೋಯಿಶ್ ಬರುತ್ತೆ. ತಿಂದರೆ ಜೇನುತುಪ್ಪ ತಿಂದಂಗೆ ಇರುತ್ತೆ, ಸ್ವೀಟು, ಸ್ಟಾರ್ ಫ್ರೂಟು. ಇದು ಎಂಥದಪ್ಪ ಗಿಡ ಅಂತೀರಾ? ಇದೇ ಲವಂಗದ ಗಿಡ. ಓ, ಲವಂಗ ಉದ್ದ ಚೂಪು, ಕ್ಲೌಸ್. ಹಾಂ, ಇದು ಅರಬ್ ಕಂಟ್ರಿದು. ಓಹೋ, 100ಕ್ಕೆ 80-85% ಆಯಿಲ್ ಕಂಟೆನೆಂಟ್ಸ್ ಇರುತ್ತೆ. ಅದೇ ಶ್ರೀಲಂಕಾ ಲವಂಗ ತಗೊಂಡ್ರೆ ನಿಮಗೆ 40-45% ಆಯಿಲ್ ಕಂಟೆನೆಂಟ್ಸ್ ಇರುತ್ತೆ. ಹಂಗಾಗಿ ಜಾಂಗಿಬಾರ್ ಲವಂಗ ಇದು 5 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಒಂದು ಗಿಡನ ಮನೆ ಹತ್ರ ನೀವು ಹಾಕೊಂಡ್ರಿ ರೈತರು ಅಂತ ಹೇಳಿದರೆ ಸಾಕು, ನಿಮ್ಮ ಮನೆಗೆ ತೃಪ್ತಿಯಾಗುವಷ್ಟು ಲವಂಗ ಸಿಗುತ್ತೆ. ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವೇ ಮಾರ್ಬೋದು. ಉಲ್ಟಾ 2 ಚೀಲ ಲವಂಗ ಸಿಗುತ್ತೆ ಸರ್, 100 ಕೆಜಿ ಲವಂಗ ಸಿಗುತ್ತೆ. ತೊಗೊಂಡೋಗಿ ಏನು ಮಾಡ್ತೀರಿ? 100 ಕೆಜಿ ತಿಂತೀರಾ? ನಾವು ಹಾಕೋದು ಇಷ್ಟು, ಆಗ ಒಂದು 4 ಕಾಳು ಹಾಕಿದ್ರೆ ಭಾಳ ಆಯಿತು. ಸೊ ಅಕ್ಕಪಕ್ಕದ ಮನೆಗೆ ನೆಂಟರಿಗೆ ಇಷ್ಟರಿಗೆಲ್ಲ ಕೊಟ್ಟು ಎಲ್ಲರೂ ಮಾರೋ, ಸ್ನೇಹಿತರು ಕೊಡೋ. ಈ ಲವಂಗದ ಗಿಡದಿಂದ ಎಷ್ಟು ಆದಾಯ ಇದೆ ರೈತಿಗೆ ಅಂದರೆ ಎಷ್ಟಿದೆ? ಭಾಳ ದೊಡ್ಡ ಪ್ರಮಾಣದಲ್ಲಿ ಆದಾಯ ಇದೆ ಸರ್. ಇವತ್ತು 1,000 ರೂಪಾಯಿ ಕೆಜಿ ಇದೆ ಸರ್ ಲವಂಗ ನೋಡಿ. ಸೊ ಇದನ್ನು 100 ಕೆಜಿ ಕೊಡಲಿ ಸರ್ ಸಾಕು. ಸರ್ 1 ಲಕ್ಷ ಆಗೋಯ್ತು. 1 ಲಕ್ಷ ರೂಪಾಯಿ ದುಡ್ಡು ಆಯ್ತು ಸರ್ ಒಂದು ಗಿಡಕ್ಕೆ. ಇದು ನಮ್ಮ ರೈತಿಗೆ ಗೊತ್ತಾಗ್ತಾ ಇಲ್ಲ ಸರ್.
ಅದೇ ಯಾವನಾರು ವಿಡಿಯೋ ನೋಡ್ದ ನೀ ಬೇಕು ಗಿಡ ಮರಕ್ಕೆ ಹಿಂಗೆ ಹೇಳ್ತಾವನೆ. ಗಿಡ ತಗೊಂಡೋಗಿ ನೀನು ಹಾಕಪ್ಪ ಬೇಕು ಅನ್ನೋನು ಬೆಳಿ ಬೆಳೆದು ತೋರಿಸು. ಅದು ಯಾಕೆ ಬೇಕಾಗುತ್ತೆ ನಾವು ನೋಡೋಣ. ಅವ್ರಲ್ಲಿ ತಪ್ಪಿರೋ ಹೇಳು. ಜಾಂಗಿಬಾರ್ ಲವಂಗದ ರೇಟ್ ಮಾರ್ಕೆಟಲ್ಲಿ 1200 ರೂಪಾಯಿ ರೇಟ್ ಇದೆ ಇವತ್ತು, ಕೇಳ್ಕೊಬಾ. ಈಗ ಬೇಡ, ನಾನೇ ಚೆಕ್ ಮಾಡ್ತೀನಿ. ನೀವು ಹೇಳಿದ್ರೆ ಅಂಕಲ್ ನಾನೇ ಚೆಕ್ ಮಾಡಿ, ನೀವು ಹೇಳಿದ್ದು ಇಲ್ವೋ ಹೌದಾ ಇಲ್ವೋ ಚೆಕ್ ಮಾಡಿಬಿಡ್ತೀನಿ ರೀ. ನಮ್ಮ ಸರ್ ಹೇಳಿದ್ರಲ್ಲ ಗೌಡ್ರು, ಗಂಗಣ್ಣಗೌಡರು, ಅವ್ರು ಯಾವುದೋ ಒಂದು ಅಕ್ಷರ ಸುಳ್ಳು ಹೇಳಿಲ್ಲ ಗೌಡ್ರೆ. ಇದು ನೋಡಿ ಸ್ನೇಹಿತರೆ, ನೋಡಿ ದ ಪ್ರೈಸ್ ಆಫ್ ಲವಂಗ ಕ್ಲೌಸ್ ಪರ್ kg ವೇರೀಸ್ ಡಿಪೆಂಡಿಂಗ್ ಆನ್ ದಿ ಕ್ವಾಲಿಟಿ, ಪ್ಯಾಕೇಜಿಂಗ್ ಸೈಜ್ ಆ್ಯಂಡ್ ಲೊಕೇಶನ್. ಪ್ರೈಸಸ್ ಜನರಲಿ ರೇಂಜ್ ಫ್ರಮ್ ಅಪ್ರಾಕ್ಸಿಮೇಟ್ಲಿ 720 ರೂಪಾಯಿ 720 ಟು 1450 ರೂಪಾಯಿ kg. ಬ್ರೌನು 770 ಹಿಂಗೆಲ್ಲ ಇದೆ ನೋಡಿ. ಅದು ಶ್ರೀಲಂಕಾದ್ದು ಸರ್, ಅದು ಶ್ರೀಲಂಕಾದ ರೇಟ್ ಅದು. ಅವ್ರು ನೋಡಿ ಬರೀ ಶ್ರೀಲಂಕಾ ರೇಟ್ ಸಿಗ್ಲಿ ಸಾಕ್ಬಿಡಿ ನಿಮಗೆ. ಇದು ಜಾಂಗಿಬಾರ್ ರೇಟು 1000 ಮೇಲೇನೆ, 1000 ಮೇಲಿದೆ ನೋಡಿ ಸರ್. ಇದೆಲ್ಲ ಪೂರ್ತಿ ಲಿಂಬು ಸರ್, ಇದು ನಿಂಬೆ. ಓಕೆ, ನಿಂಬೆ ಇವತ್ತು ಹೆವಿ ಡಿಮ್ಯಾಂಡು. ಇದು ಪೂರ್ತಿ ನಿಂಬೆ. 20 ಬಾರ್ಗಳು ರೆಸ್ಟೋರೆಂಟ್ ಬುಕ್ ಮಾಡಿಕೊಟ್ರೆ ಸಾಕು ಸರ್. ಬೇಕಾದಷ್ಟು ನಿಮ್ಮ ಮನೆ ಬಾಗಿಲಿ ಬಂದು ತೊಗೊಂಡೋಗ್ತಾರೆ. ಈಗಾಗಲೇ ನೋಡಿ ಸರ್, ಲಿಂಬೆಕಾಯಿ ಹೆಂಗೆ ಬಿಡ್ತಾ ಇದ್ದಾವೆ. ಹೌದು, ಇಟ್ಟಲ್ಲೇ ಲಿಂಬೆಕಾಯಿ ಬಿಡ್ತಾ ಇದೆ ನೋಡಿ. ಇದು ನೋಡಿ ಕೇರಳ ನಾಟಿ ಸರ್. ನಾವು ಕೊಡುವಾಗ ಮಾತ್ರ 5 ವರ್ಷದ ಗಿಡ ಅಂತಲೇ, 5 ವರ್ಷಕ್ಕೆ ಫಸಲು ಅಂತಲೇ ಹೇಳ್ಕೊಡೋದು, ಸುಳ್ಳು ಹೇಳ್ಕೊಡೋದಿಲ್ಲ. ಯಾವುದು ಈ ತೆಂಗಿನ ಗಿಡ? ಇದು ಈಗ 3 ವರ್ಷ ಆಗಿದೆ ಸರ್. ಇದು ಇಲ್ಲಿ ನೋಡಿ, ಇಲ್ಲಿ ದೊಡ್ಡದು 3 ವರ್ಷ ಆಗಿದೆ. 3 ವರ್ಷಕ್ಕೆ ನೋಡಿ ಸರ್, ಒಂಬಳೆ ಬಂದ್ಬಿಟ್ಟದ ಆಲ್ರೆಡಿ ಸರ್. ಇದಕ್ಕೆ ನೀವು ಸಫಿಷಿಯೆಂಟ್ ನೀರು ಗೊಬ್ಬರ ಕೊಟ್ರಿ ಅಂತ ಹೇಳಿದ್ರೆ 3 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ಹೈಬ್ರಿಡ್ಗೆ ಯಾಕೆ ಹೋಗ್ತೀರಾ? ಕೇರಳ ನಾಟಿ ಹೋಗಿ. ಹೈಬ್ರಿಡ್ ಅಲ್ಲ ಸರ್, ಪಕ್ಕಾ ನಾಟಿ. ಮತ್ತೆ ಯಾಕೆ ಹೈಬ್ರಿಡ್ ಹೋಗ್ತಾರೆ ಜನ? ತಲೆ ಕೆಟ್ಟು ಸರ್. ನಮ್ಮ ಜನಗಳಿಗೆ ಬುದ್ಧಿವಂತಿಕೆ ಕಮ್ಮಿ ಅನ್ನೋದು ಇದಕ್ಕೇನೆ. ಆದರೆ ಹೈಬ್ರಿಡ್ ಹೋಗೋದು ಯಾಕೆ? ಬೇಗ ಬರುತ್ತೆ. ಅದೇ ಶ್ರೀಲಂಕಾದವರು, ಇಂಗ್ಲೆಂಡ್ ಅವರು, ನೆದರ್ಲ್ಯಾಂಡ್ ಅವರು, ಇವರೆಲ್ಲ ಗಿಡ ತರಿಸ್ಕೋಬೇಕಾದ್ರೆ ಕೇರಳದಿಂದ ಗಿಡ ತರಿಸ್ಕೋತಾರೆ ಅವರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ 150 ವರ್ಷ ಲೈಫ್ ಇದೆ ಗಿಡದ್ದು. ಇದಾದರೆ ಹೈಬ್ರಿಡ್ ಆದರೆ 25ರಿಂದ 30 ವರ್ಷ. ಬೇಗ ಬರುತ್ತೆ, ಬೇಗ ಸತ್ತೋಗುತ್ತೆ. ಇದು ತಡೆದು ಬರುತ್ತೆ. ಈಗ ನೋಡಿ ಸರ್, ನೀವು ನಿಮ್ಮ ಕಣ್ಣೆದುರುಗಡೆನೇ ಇದೆ. ಏನು ಸೈಜ್ ಇದೆ ನೋಡಿ ಅದು. ನೋಡಿ ನಾಟಿ. ಈ ವರ್ಷದಲ್ಲಂತೂ ಸಿಗಲ್ಲ ಸರ್ ನಿಮಗೆ. ಮುಂದಿನ ವರ್ಷಕ್ಕೆ ಬೇಕಂತ ಹೇಳಿದ್ರೆ ಈ ವರ್ಷನೇ ಬುಕ್ ಮಾಡ್ಕೋಬೇಕು ನಮ್ಮಲ್ಲಿ. ಅಡ್ವಾನ್ಸ್ ಬುಕಿಂಗ್? ಎಲ್ಲ ಅಡ್ವಾನ್ಸ್ ಬುಕಿಂಗ್. ನೋಡ್ರಿ, 1000 ಗಿಡ ಕೊಡಿರಿ. ಇಲ್ಲ ಸರ್, ನೆಕ್ಸ್ಟ್ ಇಯರೇ ನಮ್ಮಲ್ಲೆಲ್ಲ ಅಡ್ವಾನ್ಸ್ ಬುಕಿಂಗ್ ಸರ್. ಬರುತ್ತೆ. ಏನಿಲ್ಲ, 5 ವರ್ಷಕ್ಕೆ ಬಂದೇ ಬರ್ತವೆ. 5 ವರ್ಷಕ್ಕಂತೂ ನೀವು ನೀರು ಗೊಬ್ಬರ ಕೊಡಲಿಲ್ಲ ಅಂದರೂ ಫಸಲು ಬಿಡುತ್ತೆ. ಸೂಪರ್. ಇದು ಚೆರಿ ಅಂತ ಹೇಳಿ ಸರ್. ಇದು ಸ್ವೀಟ್ ಮಾರ್ಟಲ್ಲೆಲ್ಲ ಕೆಂಪುಗೆ ಇಟ್ಟಿರ್ತಾರೆ ನೋಡಿ, ಶೋಗೆ, ಕೇಕ್ ಮೇಲೆ. ಅದು ಚೆರಿ ಹಣ್ಣು ಸರ್ ಇದು. ಓಕೆ. ಈ ನಿಮಗೆ ಅಡಿಕೆ ಗಿಡ ತಾವು ನೋಡಿದಿರಿ ರೈತರು. ನಮ್ಮಲ್ಲಿ ಅಡಿಕೆ ಗಿಡ ಕೂಡ 30ರಿಂದ 35 ರೂಪಾಯಿ ರೇಟಲ್ಲಿ ಅಡಿಕೆ ಸಿಗುತ್ತೆ. ಈ ಥರ ತಳಿ ಇರುತ್ತೆ. ನಿಮಗೆ ಬೇಕಂತ ಹೇಳಿದರೆ ಸೆಪ್ಟೆಂಬರ್ ಮುಂದೆ ನಾವು ಮಾರಾಟ ಸ್ಟಾರ್ಟ್ ಮಾಡ್ತೀವಿ. ಈಗ ಮಾರಲ್ಲ. ಯಾಕೆ? ಈಗ ಬೇಸಿಗೆ ಕಾಲ ಸರ್. ರೈತರು ನಮ್ಮನ್ನು ಬಾಯಿ ಬಂದಂಗೆ ಬೈತಾರೆ, ಒಣಗೋಯ್ತು ಅಂತ ಹೇಳಿದರೆ. ಅವರು ಮಾಡಿರೋ ತಪ್ಪನ್ನು ನಮ್ಮ ಮೈ ಮೇಲೆ ಹಾಕ್ಬಿಡ್ತಾರೆ. ಗಿಡ ಸರಿ ಇಲ್ಲ ಅಂತ. ಅದಕ್ಕೋಸ್ಕರ ಗಿಡನೇ ಕೊಡಲಿಲ್ಲ ಅಂದರೆ ಏನು ಮಾಡ್ತಾರೆ ಸರ್ ಅವರು? ಬೈಯೋ ಕಾನ್ಸೆಪ್ಟೇ ಇಲ್ಲ. ಅದಕ್ಕೋಸ್ಕರ ನಾವು ಗಿಡನೇ ಕೊಡೋದಿಲ್ಲ ಸರ್. ಇದು ಈ ಕಮ್ಮಿ ಅಂದರೆ 1 ಲಕ್ಷ ಗಿಡ ಮಾರ್ತೀವಿ ಸರ್ ನಾವು 1 ವರ್ಷಕ್ಕೆ. 1 ಇಯರ್ಗೆ 1 ಲಕ್ಷ ಗಿಡ. ವಿಯೆಟ್ನಾಂ ಮೆಣಸು ಬಂತು ಇಂಡಿಯಾಕ್ಕೆ, ಮೆಣಸಿನ ರೇಟ್ ಬಿದ್ದೋಯ್ತು ಅಂತಾರಲ್ಲ, ಇದು ವಿಯೆಟ್ನಾಂ ಮೆಣಸು ಸರ್. ಇದು ನಾವು ಅಲ್ಲಿಂದ ಕಡ್ಡಿ ತರಿಸ್ತೀವಿ ಸರ್. ಇದು ಎಲ್ಲಿಂದ? ವಿಯೆಟ್ನಾಮಿಂದ ಕಡ್ಡಿ ಬರುತ್ತೆ, ಐಸ್ ಬಾಕ್ಸಲ್ಲಿ ಬರ್ತವೆ. ಅದನ್ನೇನು ಮಾಡ್ತೀವಿ, ಒಂದೊಂದು ಇದನ್ನು 3 ಅದು 4 ಕಡ್ಡಿನ ಇಟ್ಟು ಚಿಗುರಿಸ್ತೀವಿ ಸರ್. ಅದನ್ನು ಚಿಗುರಿಸಿ ಇದನ್ನು ಮಾರೋದ್ರಿಂದ ಕಾಳು ದಪ್ಪ ಬರುತ್ತೆ ಸರ್. ಕಾಳು ಸಣ್ಣ ಕಾಳು ಬರೋದಿಲ್ಲ. ಮತ್ತು ಇಳುವರಿ ಕೂಡ ದೊಡ್ಡ ಪ್ರಮಾಣದ ಇಳುವರಿ. 2ನೇ ವರ್ಷಕ್ಕೆ ಕ್ರಾಪ್ ಸ್ಟಾರ್ಟು ಸರ್. ಇದು 2ನೇ ವರ್ಷಕ್ಕೆ ಬಿಟ್ಬಿಡುತ್ತೆ. ಓಕೆ. ಇದಕ್ಕೆ ವಿಯೆಟ್ನಾಂ ಮೆಣಸು. ಅದೇ ನೀವು ನಮ್ಮ ಲೋಕಲ್ ಮೆಣಸು ಬೇಕಾದರೆ ನಿಮಗೆ ಲೋಕಲ್ ಮೆಣಸನ್ನು ಕೂಡ ನಾವು ಮಾಡ್ತೀವಿ. ಅದ್ರ ರೇಟ್ ಬರೀ 13 ರೂಪಾಯಿ ಸರ್. ಒಂದು ಗಿಡ ಸರ್. ಇದು 30 ರೂಪಾಯಿ. ಡಬಲ್ ರೇಟು. ಸರ್, ಇದು ವಾಟರ್ ಆಪಲ್ ಅಂತ ಹೇಳಿ. ವಾಟರ್ ಆಪಲ್. ವಾಟರ್ ಆಪಲ್ಲು ಇದರಲ್ಲಿ ಗೊನೆ ಬಿಡುತ್ತೆ ಸರ್. 5 kg 10 kg ಬಿಡುತ್ತೆ. ಹೌದಾ? ಇದು ಒಂದು 250 kg 300 kg ಬಿಡುತ್ತೆ ಒಂದು ಗಿಡ. ಇದರೊಳಗೆ 4 ಕಲರ್ ಬರುತ್ತೆ ಸರ್. ಒಂದು ವೈಟ್ ಬರುತ್ತೆ, ಒಂದು ಗ್ರೀನ್ ಬರುತ್ತೆ, ಒಂದು ರೆಡ್ ಬರುತ್ತೆ, ಒಂದು ಪಿಂಕ್ ಬರುತ್ತೆ. ರೆಡ್ ಬರೋದೇನಿದೆ ಅಲ್ಲ ಸ್ವೀಟ್ ಇರುತ್ತೆ ಸರ್. ಉಳಿದವೆಲ್ಲ ಏನಿದೆ ಸ್ವೀಟ್ಲೆಸ್ಸು, ಸ್ವೀಟ್ ಕಮ್ಮಿ. ಹಂಗಾಗಿ ಸರ್ ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹತ್ರ ಹೈಯೆಸ್ಟ್ ಸೇಲ್ ಆಗೋದು ರೆಡ್ ವಾಟರ್ ಆಪಲ್. ಏಲಕ್ಕಿ ಗಿಡ. ಏಲಕ್ಕಿ, ನೆಲ್ಲಾನಿ ಗೋಲ್ಡ್ ಏಲಕ್ಕಿ. ಓಕೆ. ಇದು ಹೆಂಗೆ ಅಂತ ಹೇಳಿದ್ರೆ ಇದ್ರದ್ದು ಒರಿಜಿನಲ್ ಬೀಜನ ತಂದು ನಾವೇ ತಯಾರು ಮಾಡ್ತಕ್ಕಂಥದ್ದು. ಈಗ ನೋಡಿ ಸರ್, ಇದ್ರ ಬುಡದಲ್ಲೇ ಹೊಂಟವೆ.
ಮೊಳಕೆ. ಹಾಂ. ಓ, ಇದು ಬುಷ್ ಥರ ಪೊದೆ ಥರ ಬೆಳೆಯುತ್ತೆ. ಇದು 3 ತಿಂಗಳ ಗಿಡ ಸರ್ ಇದು. ನೆಲ್ಲಾಣಿ ತಳಿ ಬೇಕು ಅಂತ ಹೇಳಿದರೆ ನೆಲ್ಲಾಣಿ ತಳಿ ಸಿಗುತ್ತೆ ಸರ್. ಇದರಲ್ಲಿ ಏನಪ್ಪ ಅಂತ ಹೇಳಿದರೆ ಒಂದು ವರ್ಷದಲ್ಲಿ 4 ರಿಂದ 5 kg ಒಣಗಿದ್ದು ಕುಯ್ಬೋದು. ಓ, ಸೂಪರ್. 2 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗ್ಬಿಡುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ.